ಏನೋ ಚಾಮುಂಡೇಶ್ವರಿ ಕದನ ಮತ್ತಷ್ಟು ತೀವ್ರ ರಣಕಣ ರಂಗೇರ್ತಾ ಇದೆ. ಸಿಎಂ ಬೆಂಬಲಕ್ಕೆ ಇದೀಗ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ನಿಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಸುವುದಾಗಿ ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಆಣೆ ಮಾಡಿದ್ದಾರೆ ಬಸವರಾಜ್, ಹಿನಕಲ್ ಬಸವರಾಜ್, ಮೈಸೂರು ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಈತ. ಚಾಮುಂಡೇಶ್ವರಿ ರಣಕಣದಲ್ಲಿ ಸಿಎಂಗೆ ಬೆಂಬಲವನ್ನ ಕೊಡ್ತೀವಿ, ವೀರಶೈವ ಲಿಂಗಾಯತರು ಬೆಂಬಲಿಸ್ತೀವಿ ಅಂತ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಣೆ ಪ್ರಮಾಣ ಮಾಡಿದ್ದಾರೆ ಹಿನಕಲ್ ಬಸವರಾಜ್. ಚಾಮುಂಡೇಶ್ವರಿ ಕ್ಷೇತ್ರ ಈ ಬಾರಿ ಅತ್ಯಂತ ಕುತೂಹಲದ ಕದನ ಆಗಿರುತ್ತೆ, ಅತ್ಯಂತ ರೋಚಕ ಕದನ ಇದಾಗ್ತಾ ಇದೆ. ಈಗ ಈ ನಡುವೆ ವೀರಶೈವ ಲಿಂಗಾಯತರು ನಾವು ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನ ಮೈಸೂರು ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಹಿನಕಲ್ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ವೈಯಕ್ತಿಕ ಹೇಳಿಕೆನ ಅಥವಾ ಇವ್ರು ಹೇಳಿದಾಗೆ ಆ ಕ್ಷೇತ್ರದ ಲಿಂಗಾಯತರೆಲ್ಲ ಕೇಳ್ತಾರ ಅದು ಬೇರೆ ವಿಚಾರ. ಬಟ್ ಅವರು ಈ ರೀತಿಯಾಗಿ ಖಾಸಗಿಯಾಗಿ ನಡೆದಂತಹ ಈ ಸಭೆಯಲ್ಲಿ ಸಿಎಂ ಮುಂದೆ ಆಣೆ ಪ್ರಮಾಣ ಮಾಡಿಬಿಟ್ಟಿದ್ದಾರೆ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದಯ್ಯ ಅಂತ ಹೇಳಿ ಅವರು ಎಲ್ಲರನ್ನೂ ಸಹ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಮುಂದಿನ ಮುಖ್ಯಮಂತ್ರಿಗಳು ಆಗ್ತಾರೆ. ಆ ಚಾಮುಂಡೇಶ್ವರಿ ಅಧಿಕಾರವನ್ನು ಕೊಟ್ಟು ನಮ್ಮ ಸಮಾಜದ ಇವರೇನು ವೀರಶೈವ ಲಿಂಗಾಯತ ವಿರೋಧಿಗಳು ಅಂತ ಹೇಳ್ತಾ ಇದ್ದಾರೆ, ಅದನ್ನ ಜೊತೆಯಲ್ಲಿ ಬೆಳೆಸ್ಕೊಂಡು ಅವರು ವೀರಶೈವ ಸಮಾಜನೂ ಸಹ ನಮ್ಮ ಜೊತೆಯಲ್ಲಿ ಇದೆ ಅನ್ನೋದನ್ನ ತೋರಿಸಿ ಅಂತ ಹೇಳ್ತಾ ನಮ್ಮ ಸಮಾಜದಲ್ಲಿ ಅವರಿಗೆ ಯಾವಾಗಲೂ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ. ಅವರ ಜೊತೆಯಲ್ಲಿ ನಾವೆಲ್ಲ ಇಲ್ಲಿ ನಿಂತು ಈ ಮಾತನ್ನ ಹೇಳಬೇಕು. ಯಾಕೆಂದ್ರೆ ಅಧಿಕಾರ ಇದ್ದಿ ಕರ್ಸಾಗೆ ಹೇಳೋದೇ ಬೇರೆ, ಅಧಿಕಾರ ಇಲ್ಲದೆ ಇದ್ದಾಗ ಕರೆಸಿ ನಾವು ನಿಮ್ ಜೊತೆಲಿ ಇರ್ತೀವಿ ಎನ್ನುವ ತೋರಿಸುವನ್ನ ಕೆಲಸ ಇವತ್ತಿನ ದಿವಸ ಮೊನ್ನೆ ನಮ್ಮ ಉಮೇಶ್ನವರು, ಯಾಕೆಂದ್ರೆ ಅವರ ತಂದೆ ತಾತನ ಕಾಲದಿಂದಲೂ ಅವರು ಕಾಂಗ್ರೆಸ್ನಲ್ಲೇ ಓಡಾಡಿಕೊಂಡು ಬಂದವರು, ಅವರ ಮನೆಯಲ್ಲಿ ಇವತ್ತು ಉಪಹಾರಕ್ಕೆ ಸೇರಿಸಿ ಆ ಕೆಲಸವನ್ನ ಆ ವಾತಾವರಣವನ್ನ ನಾವು ಇಲ್ಲಿ BML ಬಸವ ಸಮಿತಿ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಇವರು ರೋಷಾವೇಶದಿಂದ ಮಾತನಾಡಿದ್ದಾರೆ ಹಿನಕಲ್ ಬಸವರಾಜ್. ಇದು ಇವರ ವೈಯಕ್ತಿಕ ಹೇಳಿಕೆನಾ ಅಥವಾ ಇವ್ರು ಹೇಳಿದಾಗೆ ಆ ಕಾನ್ಸ್ಟಿಟ್ಯೂನ್ಸಿಯ ಲಿಂಗಾಯತರೆಲ್ಲ ಕೇಳ್ತಾರ? ಜಿಲ್ಲಾಧ್ಯಕ್ಷರಾಗಿನೇ ಹೇಳಿಕೆ ಕೊಟ್ಟಿರುವಂತದ್ದ ಏನಿದು ಅಂತ? ಅಮರ್ ಪ್ರಸಾದ್, ಏನು ಅಂತಂದ್ರೆ ಕೆಲ ದಿನಗಳ ಹಿಂದೆ ಮೈಸೂರಿಗೆ ಸಿದ್ದರಾಮಯ್ಯನವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮೈಸೂರಿನ ರಾಮಕೃಷ್ಣ ನಗರದ ಉಮೇಶ್ ಎಂಬುವರ ಮನೆಗೆ ಹೋಗ್ತಾರೆ. ಈ ಉಮೇಶ್ ಎಂಬುವರ ಮನೆಯಲ್ಲಿ ಈ ಒಂದು ಮಾತುಕತೆ ನಡೀತದೆ. ಈ ಒಂದು ಮಾತುಕತೆ ಅವರು ಸಿದ್ದರಾಮಯ್ಯನವರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ವೀರಶೈವ ಮಹಾಸಭಾದವರು ನನಗೆ ಸಪೋರ್ಟ್ ಅನ್ನ ಮಾಡ್ಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಏನು ಹಿನಕಲ್ ಬಸವರಾಜ್ ಇರ್ತಕ್ಕಂಥ ವೀರಶೈವ ಮೈಸೂರು ಮಹಾಸಭಾದ ಅಧ್ಯಕ್ಷ ಆದಂತವರು ಒಂದು ಮಾತನಾಡ್ತಾರೆ. ಏನು ಈಗ ವೀರಶೈವದವರು ಏನು ಲಿಂಗವನ್ನು ಕಟ್ಟಿಕೊಂಡು ಒಂದು ಆದರ್ಶವನ್ನ ಬಸವ ತತ್ವವನ್ನ ಪಾಲಿಸ್ತಾರೆ. ಆದ್ರೆ ಆ ಲಿಂಗವನ್ನ ಕಟ್ಟಿಕೊಳ್ಳದೆ ಸಿದ್ದರಾಮಯ್ಯನವರು ಏನು ಬಸವ ತತ್ವವನ್ನ ಪಾಲನೆ ಮಾಡ್ತಾ ಇದ್ದಾರೆ. ಈ ಒಂದು ಬಸವ ತತ್ವದ ಫಾಲೋವರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ನಾವು ಬೆಂಬಲಿಸ್ತೇವೆ, ನಾವು ಆಣೆ ಪ್ರಮಾಣ ಮಾಡ್ತೇವೆ. ಮತ್ತೆ ಈಗ ಸಾಕಷ್ಟು ಸಂಘ ಏನು ವೀರಶೈವ ಮಹಾಸಭಾದ ಸಂಘಗಳು ಸದಸ್ಯರು ಕೂಡ ಇಲ್ಲಿದ್ದಾರೆ. ಅವ್ರ ಮುಂದೆ ಏನು ಪ್ರಮಾಣವನ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನು ವೀರಶೈವರು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಮಾತುಗಳ ಬಗ್ಗೆ ಸಾಕಷ್ಟು ಏನು ಗೊಂದಲ ಉಂಟಾಗಿರ್ತಕ್ಕಂಥದ್ದು ವೀರಶೈವ ಮತದಲ್ಲಿ. ಯಾಕೆ ನಿಮ್ಮ ವೈಯಕ್ತಿಕವಾಗಿ ಈ ಒಂದು ನಿರ್ಣಯ ಕೈಗೊಂಡ್ರಿ? ಇದು ರಾಜಕೀಯವಾದಂತ ತೀರ್ಮಾನ. ಇದು ನಿಮ್ಮ ವೈಯಕ್ತಿಕವಾಗಿ ಮಾತ್ರ ಇದು ಸರಿಯಾಗಿರುತ್ತೆ. ಇದು ರಾಜಕೀಯವಾಗಿ ವೀರಶೈವ ಮಹಾಸಭಾವನ್ನ ಬಳಸ್ಕೊಳ್ಬಾರ್ದು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ದಿಲೀಪ್.